ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಜನರನ್ನ ಬಂಧಿಸಿದ್ದಾರೆ. ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡಿದಂತಹ ಪ್ರಕರಣ 3 ಸೈಬರ್ ವಂಚಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಶಾನ್ಯ ವಲಯದ ಸೈಬರ್ ಪೊಲೀಸರು ಕರಣ್, ತರುಣ್ ನಟಾನಿ ಮತ್ತು ಧವಲ್ ಶಾ ಬಂಧಿತರು ಅಂತ ಗೊತ್ತಾಗಿದೆ. ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ಧವಲ್ ಶಾ, ಮುಂಬೈನಲ್ಲಿ ಕರಣ್, ತರುಣ್ ಅರೆಸ್ಟ್ ಮಾಡಿದ್ದಾರೆ. ಸೂರತ್ನ ಚಿನ್ನದ ವ್ಯಾಪಾರಿ ಧವಲ್ ಶಾಗೆ ಅಕೌಂಟ್ಗೆ 7 ಕೋಟಿ ಹಣ ಜಮೆಯಾಗಿತ್ತಂತೆ. 7 ಕೋಟಿ ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡೋದು ಅಂದರೆ ನಿಮ್ಮ ಅಕೌಂಟಿಂದ ದುಡ್ಡನ್ನು ಎತ್ತೋ ರೀತಿ. ಅದರಲ್ಲೆಲ್ಲ ಇವರೆಲ್ಲರೂ ಕೂಡ ಟೆಕ್ಕಿಗಳು, ಎಲ್ಲ ವಿದ್ಯಾವಂತರು. ಯಾವ ರೀತಿ ಹ್ಯಾಕ್ ಮಾಡಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ಈ ಥರ ಬೇರೆ ಬೇರೆಯವ್ರ ಅಕೌಂಟ್ನ ಹ್ಯಾಕ್ ಮಾಡೋದು, ದುಡ್ಡೆತ್ತೋದು. ಈಗ ಈಶಾನ್ಯ ವಿಭಾಗದ ಸೈಬರ್ ಪೊಲೀಸರು ಕಾರ್ಯಾಚರಣೆ ನಡೆಸಿ 3 ಜನರನ್ನು ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆ 3 ಜನರ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಚಿನ್ನದ ವ್ಯಾಪಾರಿ ಅಂತೆ ಒಬ್ಬ, ಇನ್ನೊಬ್ಬ ಟೆಕ್ಕಿ ಅಂತೆ, ಇನ್ನಿಬ್ಬರು ಟೆಕ್ಕಿ ಅಂತೆ. ಇವರೆಲ್ಲ ಇಲ್ಲಿ ಕೆಲಸ ಮುಗಿಸ್ಬೇಕು ಅಂತಲೇ ಏನಿಲ್ಲ, ಎಲ್ಲಿ ಕೂತಿರ್ತಾರೆ ಅಲ್ಲಿಂದಲೇ ದುಡ್ಡು ಎತ್ಬಿಡ್ತಾರೆ. ಯಾರ್ದೋ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ. ಅದನ್ನೇ ಡಿಜಿಟಲ್ ಅರೆಸ್ಟ್ ಅಂತ ಕರೆಯೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈ ಡಿಜಿಟಲ್ ಅರೆಸ್ಟ್ ಅಂತಂದರೆ ಯಾವ ರೀತಿ ಮಾಡ್ತಾ ಇದ್ರು? ಪೊಲೀಸರಿಗೆ ಅನುಮಾನ ಬಂದದ್ದು ಹೇಗೆ ಅರೆಸ್ಟ್ ಆದರು? ಏನಿದೆ ಇದ್ರ ಬಗ್ಗೆ ವಿವರ? ಅರವಿಂದ್, ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಈಶಾನ್ಯ ವಲಯ ವಿಭಾಗದಲ್ಲಿ ಟೆಕ್ಕಿ ವಿಜಯ್ ಕುಮಾರ್ ಅನ್ನೋರನ್ನ ಡಿಜಿಟಲ್ ಅರೆಸ್ಟ್ ಅಂತೇಳಿ ಬೆದರಿಕೆ ಹಾಕಿದ್ರು. ನಂತರದಲ್ಲಿ 1 ತಿಂಗಳ ಕಾಲ ಅವರನ್ನು ಖಾಸಗಿ ಹೋಟೆಲ್ನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಸುಮಾರು 11,83,00,000 ಹಣವನ್ನು ದೋಚಿದ್ರು. ಈ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಂಥ ಪೊಲೀಸರು 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದಂಥ ವೇಳೆಯಲ್ಲಿ ಗುಜರಾತ್ನ ಸೂರತ್ನ ಚಿನ್ನದ ವ್ಯಾಪಾರಿಯೊಬ್ಬರಿಗೆ 7.5 ಕೋಟಿ, ಇದರಲ್ಲೇನು ವಿಜಯ್ ಕುಮಾರಿಂದ 11 ಕೋಟಿ ಚಿಲ್ಲರೆ ಏನು ತಗೊಂಡಿದ್ರು, ಅದರಲ್ಲಿ 7.5 ಕೋಟಿ ಗುಜರಾತ್ನ ಸೂರತ್ನ ವ್ಯಾಪಾರಿಗೆ ಹೋಗಿತ್ತು, ಅದನ್ನು ಧವಲ್ ಶಾ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆತನನ್ನು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರದಲ್ಲಿ ಆತನನ್ನು ಕೇಳಿದಂಥ ವೇಳೆಯಲ್ಲಿ ಅರುಣ್ ಮತ್ತು ತರುಣ್ ಏನಿದ್ದಾರೆ ಅವರು ಅಪರಿಚಿತರ ನಂಬರಿಂದ ಧವಲ್ ಶಾಗೆ ಫೋನ್ ಮಾಡಿ ನಮಗೆ ದೊಡ್ಡ ಮಟ್ಟದಲ್ಲಿ ಚಿನ್ನ ಬೇಕು, ಅದಕ್ಕೆ ನಾವು ಚಿನ್ನ ಖರೀದಿ ಮಾಡ್ತೀವಿ ಅಂತೇಳಿ ಅಪರಿಚಿತ ನಂಬರಿಂದ ಕರೆ ಮಾಡಿದರು. ಅದರಂತೆ ಚಿನ್ನದ ವ್ಯಾಪಾರಿಯಾಗಿದ್ದಂಥ ಧವಲ್ ಶಾ ಕೂಡ 7.5 ಕೋಟಿ ಹಣ ಪಡೆದು ಅವರಿಗೆ ಚಿನ್ನ ಕೂಡ ಕೊಟ್ಟಿದ್ದಾನೆ. ಚಿನ್ನ ಕೊಡೋ ಟೈಮಲ್ಲೂ ಕೂಡ ಅರುಣ್ ಮತ್ತು ತರುಣ್ ಯಾರು ಕೂಡ ನೇರವಾಗಿ ಭೇಟಿಯಾಗಿಲ್ಲ. ಯಾರೋ ಅಪರಿಚಿತ ವ್ಯಕ್ತಿ ಬಂದು ಅವ್ರ ಹತ್ರದಿಂದ ಚಿನ್ನ ಪಡ್ಕೊಂಡು ಹೋಗಿದ್ರು. ಆನಂತರದಲ್ಲಿ ಏನು ಈ ಹಣವನ್ನು ಅವರು ವೈಟ್ ಮನಿಯಾಗಿ ಮಾಡಿಕೊಂಡು ಅರುಣ್ ಮತ್ತು ಕರಣ್ ಏನು ಮುಂಬೈ ಮೂಲದವರು ಇವರು ಅಲ್ಲಿಗೆ ತಗೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ಈಗ ಅರುಣ್ ಮತ್ತು ತರುಣ್ ಏನಿದ್ದಾರೆ ಅವ್ರನ್ನ ಮುಂಬೈಲಿ ಅರೆಸ್ಟ್ ಮಾಡಿದರೆ, ಏನು ಸೂರತ್ನಲ್ಲಿ ಚಿನ್ನದ ವ್ಯಾಪಾರಿಯಾಗಿದ್ದಂಥ ಧವಲ್ ಶಾನ ಅರೆಸ್ಟ್ ಮಾಡಿರುವಂಥದ್ದು. ಇದರಲ್ಲಿ ಪ್ರಾಥಮಿಕ ತನಿಖೆ ಮಾಡಿದಂಥ ವೇಳೆಯಲ್ಲಿ ಪ್ರಮುಖ ಹ್ಯಾಕರ್ಗಳು ದುಬೈಯಿಂದ ವರ್ಕ್ ಮಾಡಿರುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಇಂಡಿಯಾದಲ್ಲಿ ಸಿಕ್ಕಂಥ ಈ 3 ಕೂಡ ಬಂಧನ ಮಾಡಿರುವಂಥದ್ದು. ಇದರಲ್ಲಿ ಮತ್ತೊಂದು ವಿಚಾರ ಗಮನಿಸಬೇಕಾದಂಥ ವಿಚಾರ ಎಂದರು, ವಿಜಯ್ ಕುಮಾರ್ ಟೆಕ್ಕಿ ಏನಿದ್ದಾರೆ ಡಿಜಿಟಲ್ ಅರೆಸ್ಟ್ ಆದಂಥ ವೇಳೆಯಲ್ಲಿ ಅವರ ಅಕೌಂಟಲ್ಲಿ ಕೇವಲ 2 ಲಕ್ಷ ಅಮೌಂಟ್ ಮಾತ್ರ ಇರುತ್ತೆ. ಅವರು ಈ ಹಿಂದೆ ಅಮೆರಿಕಾದ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರಿಗೆ 50 ಲಕ್ಷ ರೂಪಾಯಿಂದ ಏನು ಶೇರ್ ಕೊಟ್ಟಿದ್ರು. ಆ ಶೇರ್ ಮೌಲ್ಯ ಇವತ್ತು 12 ಕೋಟಿ ಆಗಿತ್ತು. ಅದು ವಿಚಾರ ತಿಳಿದಂಥ ಸೈಬರ್ ವಂಚಕರು 12 ಕೋಟಿ ಹಣವನ್ನು ಕೂಡ ಹಂತ ಹಂತವಾಗಿ ಹಾಕಿಸ್ಕೊಂಡಿರೋದು ಗೊತ್ತಾಗಿರುವಂಥದ್ದು. ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.